ಮುಖದಲ್ಲಿ ಆಗಿರುವಂತಹ ಎಷ್ಟೇ ವರ್ಷಗಳಿಂದ ಹಳೆಯದಾಗಿ ಇರುವಂತಹ ಬಂಗಾಗಿದ್ದರೂ ಕೂಡ ಅಥವಾ ಈಗ ಆಗ್ತಾ ಇದೆ, ತುಂಬ ವರ್ಷಗಳಿಂದ ಇದೆ, ಅದು ತುಂಬ ಸ್ಪ್ರೆಡ್ ಆಗಿದೆ, ಮುಖದ ಫುಲ್ಲು ಆಗಿದೆ ಅಂದರೂ ಕೂಡ ಖಂಡಿತವಾಗ್ಲೂ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿನ ನೀವು 1 ಅಥವಾ 2 ಬಾರಿ ಹಚ್ಚಿ ನೋಡಿ ಆ ಒಂದು ವ್ಯತ್ಯಾಸವನ್ನು ನೀವೇ ಗಮನಿಸ್ತೀರಾ. ಮೊದಲಿಗಿಂತ ಆಮೇಲೆ ನಿಮ್ಮ ಸ್ಕಿನ್ನು ತುಂಬ ಲೈಟ್ ಆಗಿರುತ್ತೆ, ಹೊಳಿತಾ ಇರುತ್ತೆ. ಅದರ ಜೊತೆಗೆ ನಿಮಗೆ ತುಂಬ ಮಚ್ಚೆಗಳಾಗಿರುತ್ತೆ ಅಥವಾ ಮೊಡವೆ ಕಲೆಗಳಾಗಿರುತ್ತೆ, ಕಲೆಗಳು ಹಾಗೆಯೇ ಉಳಿದಿರುತ್ತೆ, ಅದೆಲ್ಲ ಕೂಡ ರಿಮೂವ್ ಆಗಿ ಮುಖ ಅನ್ನುವಂಥದ್ದು ಕನ್ನಡಿ ರೀತಿ ಪಳ 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 ಅಂತೇಳಿ ಹೊಳೆಯುತ್ತೆ. ಖಂಡಿತ ಇದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಅಷ್ಟು ಎಫೆಕ್ಟಿವ್ ಆಗಿರುವಂಥ ಒಂದು ಸೂಪರ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣವಾ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಆಯಿತಾ. ಈ ಒಂದು ತುಂಬಾ ಎಫೆಕ್ಟಿವ್ ಆಗಿರುವಂಥ ರೆಮಿಡಿಯನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಆಲೂಗಡ್ಡೆ. ಇದಂತೂ ನಮ್ಮ ಅಡುಗೆ ಮನೆಯಲ್ಲಿ ಸಿಗುತ್ತೆ. ಖಂಡಿತವಾಗ್ಲೂ ಈ ಒಂದು ಆಲೂಗಡ್ಡೆಯ ರಸವನ್ನು ನಾವು ಹಚ್ಚುತ್ತಾ ಬರೋದ್ರಿಂದ ತುಂಬ ವರ್ಷಗಳಿಂದ ಇರುವಂತಹದ್ದು ಅಥವಾ ಈಗ ಆಗ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ, ಅಥವಾ ತುಂಬ ಸ್ಪ್ರೆಡ್ ಆಗೋಗಿದೆ ಅನ್ನೋವಂಥ ಬಂಗು ಪಿಗ್ಮೆಂಟೇಷನ್ ಕೂಡ ಲೈಟ್ ಆಗುತ್ತೆ. ನಮ್ಮ ಚರ್ಮ ಹೊಳಿಲಿಕ್ಕೆ ಹೆಲ್ಪ್ ಆಗುತ್ತೆ, ತುಂಬ ನೀಟಾಗಿ ರಿಮೂವ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಈ ಮೊಡವೆ ಕಲೆಗಳಾಗಿರ್ಬೋದು, ಮಚ್ಚೆಗಳಾಗಿರ್ಬೋದು, ಏನೋ ಕಪ್ಪು ಕಲೆಗಳು ಹಾಗೇ ಚುಕ್ಕೆಗಳ ರೀತಿ ಹಾಗೇ ಉಳಿದಿದೆ, ಕಲೆಗಳು ಹಾಗೇ ಉಳಿದಿದೆ ಅಂದರೆ ಅದನ್ನೆಲ್ಲ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಆಲೂಗಡ್ಡೆ ರಸ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಮ್ಮ ಮುಖದ ಚರ್ಮವನ್ನು ಲೈಟ್ ಮಾಡಲಿಕ್ಕೆ, ಹೊಳೆಯುವಂತೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆಲೂಗಡ್ಡೆ ರಸ. ಹಾಗಾಗಿ ನಾನಿಲ್ಲಿ ಒಂದು ಆಲೂಗಡ್ಡೆಯನ್ನು ನೋಡಿ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದ್ಬಿಟ್ಟು ನೀಟಾಗಿ ಒಮ್ಮೆ ತೊಳ್ಕೊಂಡಿದ್ದೀನಿ. ತೊಳೆದಿರೋವಂಥ ಆಲೂಗಡ್ಡೆ ಏನಿರುತ್ತೆ ಅದನ್ನು ತುರ್ಕೊಳ್ಬೇಕಾಗತ್ತೆ. ತುರ್ಕೊಳ್ಳಿ ಅಥವಾ ಸಣ್ಣದಾಗಿ ಕಟ್ ಮಾಡಿ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿ ಅದರ ರಸವನ್ನು ಕೂಡ ತೆಗಿಬೋದು. ನಾನಿಲ್ಲಿ ಆಲೂಗಡ್ಡೆ ಏನಿದೆ ಅದನ್ನು ತುರಿದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ನೋಡಿ, ತುರಿದು ತೆಗೆದಿರೋವಂಥ ಪೇಸ್ಟ್ ಏನಿದೆ ಅದರಿಂದ ರಸ ಏನು ಬರುತ್ತಲ್ಲ ಚೆನ್ನಾಗಿ ಹಿಂಡ್ಕೊಳ್ಬೇಕು. ಈ ರೀತಿ ಸ್ಟ್ರೈನರಲ್ಲಿ ಹಾಕಾದರೂ ಅದರ ರಸವನ್ನು ತೆಗಿಬೋದು. ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆ ಮೇಲ್ಗಡೆ ಹಾಕಿಬಿಟ್ಟು ಚೆನ್ನಾಗಿ ಹಿಂಡ್ಕೊಳ್ಳಿ. ಅದರ ರಸ ಏನು ಬರುತ್ತೆ ಅದನ್ನಾದರೂ ನಾವು ಇಲ್ಲಿ ತೊಗೊಳ್ಬೋದು. ಅದು ಸ್ವಲ್ಪ ಸಮಯ ಹಾಗೇ ಇಟ್ಟರೆ ಅದು ಕೂಡ ರಸ ಬಿಟ್ಕೊಳ್ಳುತ್ತೆ. ಹೇಗಾದರೂ ಸರಿ, ಒಟ್ಟಾರೆಯಾಗಿ ನಮಗೆ ಆಲೂಗಡ್ಡೆಯಿಂದ ತೆಗೆಯುವಂಥ ರಸ ಏನು ಬರುತ್ತೆ ಅದನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ. ನಾನಿಲ್ಲಿ ಶೋಧಿಸಿ ಆ ರಸವನ್ನು ಮಾತ್ರ ಎತ್ತಿಟ್ಕೊಂಡಿದ್ದೀನಿ. ಇದು ತುಂಬ ಕೆಲಸ ಮಾಡುತ್ತೆ. ಮುಖದಲ್ಲಿ ಕಲೆಗಳಾಗಿರಲಿ, ಕಪ್ಪು ಚುಕ್ಕೆಗಳಾಗಿರಲಿ, ಮೊಡವೆ ಕಲೆಗಳಾಗಿರಲಿ, ಅಥವಾ ತುಂಬ ಡಲ್ ಆಗಿದೆ, ಹೊಳಪಿಲ್ಲ, ಡ್ಯಾಮೇಜ್ ಆಗ್ತಾ ಇದೆ, ಅಥವಾ ತುಂಬ ವರ್ಷಗಳಿಂದ ನಮಗೆ ಪಿಗ್ಮೆಂಟೇಷನ್ ಹಾಗೆಯೇ ಉಳ್ಕೊಂಡಿದೆ, ಕಾಡ್ತಾ ಇದೆ, ಸ್ಪ್ರೆಡ್ ಆಗ್ತಾ ಇದೆ ಅಂದರೆ ಅದನ್ನೆಲ್ಲ ಕೂಡ ತೆಗೆದು ಹಾಕಲಿಕ್ಕೆ, ನಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡಲಿಕ್ಕೆ, ಅಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ದೂರ ಮಾಡಿ ಅಲ್ಲಿ ನಮ್ಮ ಚರ್ಮ ಹೊಳೆಯುವಂತೆ ಮಾಡುತ್ತೆ. ಒಳ್ಳೆ ಗ್ಲೋ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆಲೂಗಡ್ಡೆ ರಸ. ಅದನ್ನ ಎತ್ತಿಟ್ಕೊಂಡಿದ್ದೀನಿ. ಅದರೊಟ್ಟಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಕೂಡ ಅಷ್ಟೇ ನಮ್ಮ ಚರ್ಮ ಹೊಳೆಯುವಂತೆ ಮಾಡುತ್ತೆ, ಲೈಟ್ ಆಗುವಂತೆ ಮಾಡುತ್ತೆ, ಸಾಫ್ಟ್ ಆಗುವಂತೆ ಮಾಡುತ್ತೆ. ಜೊತೆಗೆ ಪಿಗ್ಮೆಂಟೇಷನ್ ಏನಾದರೂ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಆನಂತರ ಒಂದೇ ಒಂದು ಚಿಟಿಕೆ ಆಗುವಷ್ಟು ನಾನಿಲ್ಲಿ ಕಸ್ತೂರಿ ಹಳದಿಯನ್ನು ತೊಗೊಂಡಿದ್ದೀನಿ. ಇಲ್ಲ ಅಂದರೆ ನೀವು ಅರಿಶಿನದ ಕೊಂಬು ಬರುತ್ತಲ್ಲ ಅದನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಕಸ್ತೂರಿ ಅರಿಶಿನ ತೊಗೊಳ್ಳಿ. ಅಡುಗೆ ಅರಿಶಿನ ಹಾಕ್ಕೊಳ್ಳೋದ್ರಿಂದ ಯಾವುದೇ ಎಫೆಕ್ಟು ಸಿಗೋದಿಲ್ಲ. ಹಾಗಾಗಿ ಕಸ್ತೂರಿ ಹಳದಿ ಅಥವಾ ಕೊಂಬನ ಪುಡಿ ಮಾಡಿ ಹಾಕ್ಕೊಬೋದು ನೀವು. ಆನಂತರ ಇದರೊಟ್ಟಿಗೆ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದು ಕರ್ಪೂರ. ನಾನಿಲ್ಲಿ ಒಂದು ಕರ್ಪೂರ ಏನಿರುತ್ತೆ ಅದನ್ನು ಕ್ರಷ್ ಮಾಡಿ, ಅಂದರೆ ಸ್ವಲ್ಪ ಕೈಯಲ್ಲೇ ಹೀಗೆ ಪೌಡರ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ ನೋಡಿ ಈ ರೀತಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಕರ್ಪೂರ ನಾವು ಬಳಸ್ತಾ ಇದ್ದೀವಲ್ಲ, ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ಪೇಸ್ಟನ್ನು ನಾವು ನಮ್ಮ ಮುಖಕ್ಕೆ ಹಚ್ಚಿ ಒಂದು ಅರ್ಧ ಗಂಟೆ ಹಾಗೆಯೇ ಬಿಟ್ಟು ವಾಶ್ ಮಾಡಿಕೊಂಡ್ರೆ ನಿಮಗೆ ತಕ್ಷಣದಲ್ಲೇ ವ್ಯತ್ಯಾಸ ಗೊತ್ತಾಗುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ಪಿಗ್ಮೆಂಟೇಷನ್ ಆಗಿರಲಿ, ಮೊಡವೆ ಕಲೆಗಳಾಗಿರಲಿ, ಅಥವಾ ಕಪ್ಪು ಕಲೆಗಳು ಹಾಗೆಯೇ ಉಳಿದಿದೆ, ಮಚ್ಚೆ ಕಲೆಗಳು ಹಾಗೆ ಏನೋ ಗೊತ್ತಿಲ್ಲ ಸುಟ್ಟಂಗಾಗಿದೆ, ಈ ಒಂದು ಬಿಸಿಲಿನಿಂದ ಸುಟ್ಟಿರುತ್ತಲ್ಲ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಒಂದು ಕರ್ಪೂರ ಅಂತಲೇ ಹೇಳ್ಬೋದು. ಚೆನ್ನಾಗಿ ನಿಮಗೆ ಎಲ್ಲಿ ಪಿಗ್ಮೆಂಟೇಷನ್ ಆಗಿದೆ, ಕಪ್ಪು ಕಲೆಗಳು ಹೆಚ್ಚಾಗಿದೆ, ಅಥವಾ ಚರ್ಮ ಡಲ್ ಇದೆ, ಹೊಳಪಿಲ್ಲ ಅನ್ನುವಂಥ ಭಾಗಕ್ಕೆ ಒಂದು ಮಿಶ್ರಣವನ್ನು ಹಾಕ್ಬಿಟ್ಟು ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಹಾಕ್ಬಿಟ್ಟು ಒಂದು 5-6 ನಿಮಿಷ ಚೆನ್ನಾಗಿ ಮಸಾಜನ್ನು ಮಾಡಿಕೊಂಡು ಸ್ವಲ್ಪ ಒಣಗಲಿಕ್ಕೆ ಬಿಡಬೇಕು. ಇದು ಸ್ವಲ್ಪ ಒಣಗ್ದಂಗೆ ಅನ್ಸುತ್ತಲ್ಲ, ಆ ನಂತರ
ಉಗುರು ಬೆಚ್ಚಗಿರುವಂಥ ನೀರು, ತುಂಬ ಬಿಸಿ ನೀರೇನು ಬೇಡ, ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನೀಟಾಗಿ ಮುಖವನ್ನು ತೊಳಿತಾ ಬನ್ನಿ. ನಿಮಗೆ ಕತ್ತೆಲ್ಲ ಕಪ್ಪಾಗಿರುತ್ತಲ್ಲ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಬೆನ್ನಿನ ಭಾಗದಲ್ಲಿ ಕಪ್ಪಾಗಿರುತ್ತೆ ಅಥವಾ ಸನ್ ಟ್ಯಾನ್ ಆಗಿರುತ್ತೆ, ಸನ್ ಬರ್ನ್ ಆಗಿರುತ್ತೆ, ಅದನ್ನೆಲ್ಲ ಕೂಡ ರಿಮೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಒಂದು ಪವರ್ಫುಲ್ ಮನೆಮದ್ದು ಅಂತಲೇ ಹೇಳ್ಬೋದು. ನೋಡಿ ನಾನಿಲ್ಲಿ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೊಳಪು ಬರುತ್ತೆ, ಲೈಟ್ ಆಗುತ್ತೆ. ನಮ್ಮ ಚರ್ಮ ಯಾವ ಬಣ್ಣಕ್ಕಿರುತ್ತೋ ಅದೇ ಬಣ್ಣಕ್ಕೆ ಮತ್ತೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಮುಖ, ಕೈ, ಕಾಲು, ಕತ್ತಿನ ಭಾಗಕ್ಕೆ ಆರಾಮಾಗಿ ಹಚ್ಕೊಳ್ಬೋದು, ಅಥವಾ ಸನ್ ಬರ್ನ್ ಆಗಿದೆ ಅಂದರೂ ಕೂಡ ಅಲ್ಲಿಗೂ ಕೂಡ ಹಚ್ಕೊಳ್ಬೋದು, ಅದು ಕೂಡ ರಿಮೂವ್ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಇದರ ಜೊತೆಗೆ ಇನ್ನೊಂದು ಮ್ಯಾಜಿಕ್ಕನ್ನು ತೋರಿಸ್ತೀನಿ. ಇದಂತೂ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ನೀವು ರಾತ್ರಿ ಸಮಯದಲ್ಲಿ ಮಲಗೋ ಸಮಯದಲ್ಲಿ ಹಚ್ಚಿ ಬೆಳಗ್ಗೆ ಮುಖವನ್ನು ತೊಳೀರಿ. ಒಂದೇ ದಿನದಲ್ಲಿ ಒಳ್ಳೆ ಗ್ಲೋ ಅನ್ನುವಂಥದ್ದು ಬರುತ್ತೆ, ಪಿಗ್ಮೆಂಟೇಷನ್ ಮಂಗಮಾಯವಾಗುತ್ತೆ. ಈ ಒಂದು ಮ್ಯಾಜಿಕ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಬರೀ 2 ಪದಾರ್ಥಗಳು ಸಾಕು. ಮೊದಲೇದಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಕೊಬ್ಬರಿ ಎಣ್ಣೆ ಅನ್ನುವಂಥದ್ದು ಕೂಡ ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಚರ್ಮದಲ್ಲಿ ಇರುವಂತಹ ಒಂದು ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ, ಒಳ್ಳೆ ಗ್ಲೋ ಬರುವಂತೆ ಮಾಡುತ್ತೆ, ಸಾಫ್ಟ್ ಮಾಡುತ್ತೆ, ಒಳ್ಳೆ ಹೊಳಪು ಬರ್ತಾ ಹೋಗುತ್ತೆ. ಪಾರ್ಲರ್ಗೆ ಹೋಗದೇನೆ ಮನೆಯಲ್ಲೇ ಒಂದು ಒಳ್ಳೆ ಹೊಳಪು ನಮ್ಮ ಚರ್ಮಕ್ಕೆ ಬರಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಅದ್ರ ಜೊತೆಗೆ ನಾವು ಒಂದು 2 ಪೀಸ್ ಆಗೋಷ್ಟು ಕರ್ಪೂರವನ್ನು ಸೇರಿಸ್ಕೊಳ್ಬೇಕು. ನೋಡಿ ಈ ರೀತಿ ಪೌಡರ್ ಮಾಡಿಬಿಟ್ಟು ನಾನು ಸೇರಿಸ್ಕೊಳ್ತೀನಿ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಕರ್ಪೂರ ನೀವು ಅಂದ್ಕೊಳ್ಬೋದು ಇದು ಪೂಜೆ ಮಾಡಲಿಕ್ಕೆ ಬಳಸುವಂಥದ್ದು, ಆದರೆ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸು ಇದರಲ್ಲಿ ಇರುತ್ತೆ. ಹಾಗಾಗಿ ಇದು ನಮ್ಮ ಚರ್ಮವನ್ನು ಲೈಟ್ ಮಾಡುತ್ತೆ, ಹೊಳೆಯುವಂತೆ ಮಾಡುತ್ತೆ. ಅದರಲ್ಲೂ ಯಾರಿಗೆಲ್ಲ ಬಂಗಿನ ಸಮಸ್ಯೆ ಇರುತ್ತೆ ಖಂಡಿತ ಇದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಖರ್ಚು ಮಾಡದೇ ನಮ್ಮ ಮುಖದಲ್ಲಿ ಇರುವಂತಹ ಬಂಗನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ಸ್ವಲ್ಪ ಈಗ ಆಗಿದೆ ಅಥವಾ ತುಂಬ ವರ್ಷಗಳಿಂದ ಹಾಗೇ ಇದೆ, ಅದು ತುಂಬ ಆಗಿದೆ, ದೊಡ್ಡದಾಗಿದೆ ಅಂದರೆ ಖಂಡಿತ ಇದನ್ನು ನೀವು ಟ್ರೈ ಮಾಡಲೇಬೇಕು. ನೀವು ಮಲಗುವಂಥ ಸಮಯದಲ್ಲಿ ಈ ರೀತಿ ಕೊಬ್ಬರಿ ಎಣ್ಣೆ ಮತ್ತು ಕರ್ಪೂರ ಎರಡನ್ನು ಮಿಕ್ಸ್ ಮಾಡಿರುವಂಥ ಈ ಒಂದು ಆಯಿಲ್ ಏನು ರೆಡಿಯಾಗಿರುತ್ತೆ ಇದನ್ನು ನೀವು ಮಲಗುವಂಥ ಸಮಯದಲ್ಲಿ ಮುಖಕ್ಕೆ, ಅಂದರೆ ನಿಮಗೆ ಎಲ್ಲಿ ಭಂಗ ಆಗಿದೆ ಆ ಭಾಗಕ್ಕೆ ನೀಟಾಗಿ ಹಚ್ಕೊಳ್ಬೋದು. ಬರೀ ಬಂಗು ಅಂತಲ್ಲ, ಕಪ್ಪು ಕಲೆಗಳು, ಮೊಡವೆ ಕಲೆಗಳು ಅದೆಲ್ಲದಕ್ಕೂ ಕೂಡ ಇದನ್ನು ಹಚ್ಕೊಳ್ಬೋದು. ಹಚ್ಚಿಬಿಟ್ಟು ರಾತ್ರಿ ನೀವು ನೀಟಾಗಿ ಮಸಾಜನ್ನು ಮಾಡ್ಕೊಂಡು ಸ್ವಲ್ಪ ಹಚ್ಕೊಳ್ಬೇಕು. ಹಚ್ಚಿಬಿಟ್ಟು ರಾತ್ರಿ ಚೆನ್ನಾಗಿ ಮಸಾಜನ್ನು ಮಾಡಿಬಿಟ್ಟು ಹಾಗೇ ಮಲ್ಕೊಳ್ಬೇಕು. ಇನ್ನು ಬೆಳಗ್ಗೆ ಆಗ್ತಿದ್ದಂಗೆ ನೀವು ಬೆಚ್ಚಗಿರೋವಂಥ ನೀರು, ಉಗುರು ಬೆಚ್ಚಗಿರೋವಂಥ ನೀರಲ್ಲಿ ಮುಖವನ್ನು ತೊಳೀರಿ. 1 ಅಥವಾ 2 ಬಾರಿ ಈ ರೀತಿ ಮಾಡಿ ನೋಡಿ, ನಿಮಗೇನೆ ಆಶ್ಚರ್ಯ ಆಗುತ್ತೆ. ಅಷ್ಟು ಒಂದು ಒಳ್ಳೆಯ ರಿಸಲ್ಟ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ನಿಮ್ಮ ಮುಖದಲ್ಲಿ ಇರುವಂತಹ ಬಂಗು ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಯಾವುದೇ ಕಪ್ಪು ಕಲೆಗಳು ಅಷ್ಟು ಸೂಪರಾಗಿ ಆಗಿರುವಂಥ ರಿಸಲ್ಟ್ ನಿಮ್ಮ ಕಣ್ಮುಂದೆನೇ ಇರುತ್ತೆ. ಕಪ್ಪು ಕಲೆಗಳಾಗಿರ್ಬೋದು, ಮೊಡವೆ ಕಲೆಗಳಾಗಿರ್ಬೋದು, ಮಚ್ಚೆ ಕಲೆಗಳಾಗಿರ್ಬೋದು, ಅಥವಾ ಬಿಸಿಲಿನಿಂದ ತುಂಬ ಚರ್ಮ ಸುಟ್ಟಿದೆ ಅಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಈ ಒಂದು 2 ರೆಮಿಡಿಗಳು ಕೂಡ ಸೂಪರಾಗಿ ವರ್ಕ್ ಆಗುತ್ತೆ. ಬೆಳಗಿನ ಸಮಯದಲ್ಲಿ ಆ ಒಂದು ಫೇಸ್ ಮಾಸ್ಕನ್ನು ಹಾಕ್ಕೊಳ್ಳಿ. ಆ ನಂತರ ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ರೀತಿ ಕೊಬ್ಬರಿ ಎಣ್ಣೆ ಮತ್ತು ಕರ್ಪೂರ ಮಿಕ್ಸ್ ಮಾಡಿರುವಂಥ ಮಿಶ್ರಣವನ್ನು ಸ್ವಲ್ಪ ಕೈಯಲ್ಲಿ ತೊಗೊಂಡು 1-2 ಹನಿ ಆಗೋಷ್ಟು ತೊಗೊಂಡು ಮುಖಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಮಲ್ಕೊಳ್ಳಿ. ಖಂಡಿತ ಒಳ್ಳೆಯ ರಿಸಲ್ಟ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಯಾವುದೇ ಒಂದು ಮೆಡಿಸನ್ನು ಮಾಡೋದಿಲ್ಲ, ಅಂಥ ಒಂದು ಒಳ್ಳೆಯ ಕೆಲಸವನ್ನು ಇವೆರಡು ಪದಾರ್ಥಗಳು ಮಾಡ್ತಾ ಹೋಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಯಾಕಂದರೆ ಇದು ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಸಮಯ ಹಿಡಿಯುತ್ತೆ, ಹಚ್ಕೊಳ್ಳೋದಕ್ಕೆ ಸಮಯ ಹಿಡಿಯುತ್ತೆ. ಆ ರೀತಿ ಏನೂ ಆಗೋದಿಲ್ಲ, ಆರಾಮಾಗಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ಒಳ್ಳೆಯ ರಿಸಲ್ಟು ಪಕ್ಕಾ ಸಿಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.